ಪ್ರಜ್ಞೆಗಳು ಕಾಶಿ ವಿಶ್ವೇಶ್ವರ ಸ್ವಾಮೀಜಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಅವರೇ, ರಘುವಂತ್ ರೆಡ್ಡಿ ಸರ್ ಅವರೇ, ಹಾಗೂ MR ಮುರಳಿ ಸರ್ ಅವರೇ, NRS ಸರ್ ಅವರೇ, ಜಗದೀಶ್ ಅವರೇ, ಡೆಕ್ಕನ್ ಜಶ್ ಅವರೇ, ಜಯರಾಮ್ ರೆಡ್ಡಿ ಅವರೇ, ಹಾಗೂ ನಮ್ಮ ಶಂಕರಣ್ಣ ಅವರೇ, ಲಕ್ಷ್ಮೀಪತಿ ಅವರೇ, ಸಿದ್ದು ಅವರೇ, ಎಲ್ಲ ನಮ್ಮ ನಾಯಕರೇ, ಹಾಗೂ ನಮ್ಮ ಲಕ್ಷ್ಮೀನಾರಾಯಣ ಅವರೇ, ಗಣಪಣ್ಣವರೇ, ಹಾಗೂ ನಮ್ಮ ರಮೇಶ್ ಅವರು, ನಮ್ಮ ಕೇಶವ್ ಅವರು, ಎಲ್ಲ ಕೌನ್ಸಿಲರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಅದು ಎಲ್ಲ ನನ್ನ ಯುವಕರು ಮಿತ್ರರು ತುಂಬಾ ಕಾತರದಿಂದ ಡ್ಯಾನ್ಸ್ ಗೋಸ್ಕರ ಕಾಯ್ತಾ ಇದ್ದೀರಿ. ಆ ಸ್ವಾಮಿ ಯಾವ ನೀವು ನನ್ನ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗಿ, ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ಸಮಾನವಾಗಿ ತಗೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಉಳಿದ ಎರಡು ವರ್ಷದಲ್ಲಿ ಕೂಡ ಸಮಾನವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದೇ ನಾನು ಕೇಳೋದು ನಿಮ್ಮನ್ನ, ಸಾಕಷ್ಟು ಸಮಾಜ ಸೇವಕರು ಬರ್ತಾ ಇದ್ದಾರೆ, ಬರ್ಲಿ, ಒಳ್ಳೇದು ಮಾಡ್ಲಿ. ಆ ಕುಟುಂಬದಲ್ಲಿ ವಿನಾಯಕ ಆನಂದ್ ಸಮಾನ್ ಅವ್ರಿಗೂ ಆಶೀರ್ವಾದ ಮಾಡಲಿ. ಆದ್ರೆ ನನ್ನ ಮುಳುಬಾಗಿಲು ತಾಲೂಕಿನ ಜನ ಭಿಕ್ಷುಕರಲ್ಲ, ಭಿಕ್ಷುಕ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಬದುಕುವ ಶಕ್ತಿ ಇದೆ, ನಾವು ತೋರಿಸಿದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಿಲು ಇದೆ ಅಂತ ಇಡೀ ರಾಜ್ಯಕ್ಕೆ ನಾವು ತೋರಿಸಿದೀವಿ. ಅಂತ ಜನರನ್ನ, ಅಂತ ಇವರನ್ನ ಕೈಯಟ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮುಳುಬಾಗಿಲು ತಾಲೂಕಿನ ಜನ ಇವತ್ತು ಕೈ ಹಿಂಗಿರೋರಲ್ಲ. ಯಾವತ್ತು ಮುಳುಬಾಗಿಲು ಜನ ಯಾವತ್ತು ಇನ್ನೊಬ್ಬರಿಗೆ ಹಿಂಗನ್ನೋರಲ್ಲ. ಇನ್ನೊಬ್ಬರಿಗೆ ಅನ್ನ ಹಾಕೋರು ನಾವು, ನಾವು ಅನ್ನ ಹಾಕೋರಲ್ಲ. ನಮಗೆ ಬದುಕುವ ಶಕ್ತಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂಪಟದಲ್ಲಿ ಕದಂಬರು, ನಾಡು ಇದ್ದಪ್ಪ ನಾಯಕರು ಆಗಿರ್ತಕ್ಕಂಥ ನಾಡು ನಮ್ದು. ಇಡೀ ಮುಳುಬಾಗಿಲು ತಾಲೂಕಲ್ಲಿ 9 ಬೋರ್ ಇರ್ತಕ್ಕಂಥ ನಾಡು ನಮ್ದು. ಇದನ್ನ ಇಡೀ ದೇಶಕ್ಕೆ ತೋರ್ಸೋಣ, ಇಡೀ ರಾಜ್ಯಕ್ಕೆ ತೋರ್ಸೋಣ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೈಯೊಡ್ಡ ಕೆಲಸವನ್ನ ಮಾಡೋದು ಬೇಡ. ಯಾಕಂದ್ರೆ ನಾನು ರಾಜಕಾರಣಿ ಬಂದು ಒಂದು ಕಥೆ ಹೇಳ್ಬೇಕು ನಿಮ್ಗೆ. ಯಾಕಂದ್ರೆ ನಾನೊಬ್ಬ ಉದ್ಯಮಿ. ರಾಜಕಾರಣಿ ಬಂದ ಉದ್ದೇಶ ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಶಕ್ತಿಗೋಸ್ಕರ, ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಿ ಬಂದ ಹೊರತು ನಾನೇನೋ ಇಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಎಷ್ಟು ಹೋಗ್ಬೇಕು ಅಂತ ಮುಳುಬಾಗಿಲು ನನ್ಗೆ ಬಂದಿಲ್ಲ, ಮುಂದೆನೂ ಬರೋದಿಲ್ಲ. ಅಂತ ಪರಿಸ್ಥಿತಿ ಕಾಶಿ ವಿಶ್ವೇಶ್ವರ ನನಗೆ ಕೊಟ್ಟಿಲ್ಲ. ನನ್ನ ಬದುಕಿದ ತನಕ, ನನ್ನ ಉಸಿರ ತನಕ, ಕುಮಾರಣ್ಣ ಇರೋ ತನಕ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ತನಕ ಈ ಸಮೃದ್ಧ ಹೋರಾಟ ಸದಾ ಸಿದ್ಧವಾಗಿರುತ್ತದೆ. ಯಾಕಂದ್ರೆ ನನ್ನ ರಾಜಕೀಯ ಬದುಕು, ನನ್ನ ರಾಜಕೀಯ ಬೆಳೆಗಳು ಮತ್ತೊಮ್ಮೆ 28ಕ್ಕೆ CM ಆಗೋ ತನಕ ನನ್ನ ಹೋರಾಟ ಮುಂದೆ ಇರ್ತದೆ. ಎಲ್ಲ ಸರ್ವ ಧರ್ಮಗಳನ್ನ ಎತ್ಕೊಂಡೋಗಿ ಇಡೀ ಮುಳುಬಾಗಿಲು ಯುವಕರನ್ನ, ಒಂದು ಕೆಲಸಗಾರರನ್ನ ಮಾಡಿ, ಒಂದು ಕೈಗಾರಿಕಾ ಪ್ರದೇಶ ಉತ್ಪತ್ತಿ ಮಾಡಿ ಇಡೀ ಮುಳುಬಾಗಿಲು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ಕೆಲಸ ಮಾಡಕ್ ನಾನು ಬಂದಿಲ್ಲ. ಯಾಕಂದ್ರೆ ಭಗವಂತ ನಮಗೆ ಆಗಿರ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಇಡೀ ಎಲ್ಲ ಸಮಾಜ ಸೇವಕರು ಸೇರಿ ಮುಳುಬಾಗಿಲ ಅಭಿವೃದ್ಧಿಗೆ ನಾವು ಒತ್ತು ಕೊಡೋ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾ, ಇವತ್ತು ಸುಮಾರು ಜನ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನನಗೆ ಕರೆದು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ನನ್ನ ಗ್ರೂಪಲ್ಲಿ ಎಲ್ಲ ನನ್ನ ಯುವಕರು ಮಿತ್ರರು ಹಾಗೂ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ನಾನು ಏನೋ ಮಾಡಬೇಕು, ನೀವು ಬನ್ನಿ ಕರೆದು ಗೊತ್ತಾಯ್ತು. ನಿಮ್ಮ ಪ್ರೀತಿ ವಾತ್ಸಲ್ಯ ಹೇಗಿದೆ ಅಂತ ಎಲ್ಲ ಹೆಸರು ಹೇಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತಾ, ಇದೇ ರೀತಿ ಮುಂದುವರಿಸಿ ಹೇಳ್ತಾ, ಈಗ ತಾನೇ ನಮ್ಮ ಲಕ್ಷ್ಮೀನಾರಾಯಣ ಅವರು ಮಾತಾಡಿದ್ರು ವಾಲಿಬಾಲ್ ನಡೆಸಬೇಕಂತ. ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವ್ಯಕ್ತಿಗಳನ್ನು ನಾವು ವಹಿಸ್ಕೊಳ್ತೀವಿ. ಸಂಪೂರ್ಣವಾಗಿರ್ತಕ್ಕಂಥ ನೀವು ಯಾವಾಗ ಮಾಡ್ತೀರ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಈ ಶಾಸಕರಿಗೆ ನಾನು ಕೊಡ್ತೀನಿ. ಇಡೀ ಗುರುಪಲ್ಲೆಯನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೋರಿಸುವಂತ ಜವಾಬ್ದಾರಿ ಸಂಪೂರ್ಣ ಈ ಗುರುಪಲ್ಲೆಯನ್ನ
ಇಡೀ ರಾಷ್ಟ್ರಕ್ಕೆ ತೋರಿಸೋದಕ್ಕೆ ಜವಾಬ್ದಾರಿ ನಿಮ್ದು. ಎಲ್ಲಾ ಖರ್ಚು ವೆಚ್ಚಗಳನ್ನು ನಾನೇ ಭರಿಸ್ತೀನಿ. ಇದೇ ಗುರುಪುರ ಟೂರ್ನಮೆಂಟ್ ಆಗಬೇಕು, ಎಲ್ಲ ಅಲ್ಲ. ಓಕೆ, ಇದೇ ಗುರುಪುರದಲ್ಲಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೆಸರು ನಮಸ್ಕರಿಸಿ ನನ್ನ ಮಾತು ಮುಗಿಸಿದ್ರೆ ಧನ್ಯವಾದಗಳು.